निपाणी तालुक्याची शैक्षणिक क्षेत्रात पुन्हा एकदा गुणवत्ता सिद्ध. तालुक्यातील 21 शाळांचा निकाल 100%. गटशिक्षणाधिकारी महादेवी नाईक. विद्यार्थ्यांच्या शैक्षणिक आयुष्यातील अत्यंत महत्त्वाचा टप्पा मानल्या जाणाऱ्या 10वी SSLC परीक्षेचा निकाल गुरुवारी जाहीर झाला. यामध्ये निपाणी तालुक्याने उल्लेखनीय यश संपादन करत चिकोडी शैक्षणिक जिल्ह्यात प्रथम क्रमांक पटकावला आहे. निपाणी तालुक्याचा एकूण निकाल 95.88% लागला असून तालुक्यातील 54 माध्यमिक शाळांपैकी तब्बल 21 शाळांचा निकाल 100% लागल्याची माहिती निपाणीच्या गटशिक्षणाधिकारी महादेवी नाईक यांनी माध्यमांशी बोलताना दिली. या यशाबद्दल सर्व उत्तीर्ण विद्यार्थ्यांचे अभिनंदन करत त्यांनी पुढील शैक्षणिक वाटचालीसाठी शुभेच्छा दिल्या. तसेच जे विद्यार्थी अनुत्तीर्ण झाले आहेत त्यांनी खचून न जाता आपल्या संबंधित शाळेशी संपर्क साधावा आणि पुढील परीक्षांसाठी तयारी करून यश मिळवण्यासाठी प्रयत्नशील राहावे, असे आवाहनही त्यांनी केले. निपाणी तालुक्याच्या या यशामुळे संपूर्ण जिल्ह्यात आनंदाचे वातावरण असून शैक्षणिक क्षेत्रात तालुक्याने आपली गुणवत्ता पुन्हा एकदा सिद्ध केली आहे. महान कार्य न्यूजसाठी गौतम जाधव, निपाणी. 25-26ನೇ ಒಂದು ವರ್ಷದ SSLC ಫಲಿತಾಂಶ ಈಗ ಪ್ರಕಟಗೊಂಡಿದೆ. ನಮ್ಮ ನಿಪ್ಪಾಣಿ ತಾಲೂಕು ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಹೊಂದಿದೆ. ನಮ್ಮ ತಾಲೂಕಿನಲ್ಲಿ ಒಟ್ಟು 12 ಪರೀಕ್ಷಾ ಕೇಂದ್ರಗಳಿದ್ದವು. ಒಟ್ಟು 53 ಶಾಲೆಗಳ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು. ಅದರಲ್ಲಿ ಫಲಿತಾಂಶದಲ್ಲಿ ಒಟ್ಟು 21 ಶಾಲೆಗಳ ಫಲಿತಾಂಶ 100ಕ್ಕೆ 100 ಅಷ್ಟರಾಗಿ ಆಗಿದೆ. ನಮ್ಮಲ್ಲಿ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳ ಸಂಖ್ಯೆ 3637 ಇತ್ತು. ಒಟ್ಟು ಪರೀಕ್ಷೆ ಪಾಸಾದಂಥ ವಿದ್ಯಾರ್ಥಿಗಳು 3487 ಇದ್ದರು. ನಮ್ಮ ಫಲಿತಾಂಶ ಶಾಲೆಗಳು ನಮ್ಮಲ್ಲಿ ಹೆಚ್ಚು ಶಾಲೆಗಳು 95%ಕ್ಕಿಂತ ಹೆಚ್ಚು ಫಲಿತಾಂಶವನ್ನು ಹೊಂದಿದೆ. ಇದಕ್ಕೆ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಒಂದು ಸಾಧನೆ ಕಂಡುಬರುತ್ತದೆ. ಅದಲ್ಲದೆ ನಮ್ಮ ಮೇಲಾಧಿಕಾರಿಗಳು, ಜನಪ್ರತಿನಿಧಿಗಳು ನಮಗೆ ಮಾರ್ಗದರ್ಶನ ಮಾಡಿದ್ದು ಇಲ್ಲಿ ಬಹಳ ಅನುಕೂಲವಾಯಿತು. ಇಲ್ಲಿ ಓದಿನ ಮನೆ ಮತ್ತು 29 ಅಂಶದ ಕಾರ್ಯಕ್ರಮ, 40+ ಅಂಶ, ಇವು 29 ಪಾಯಿಂಟ್ಸ್ ಅಂಶ ಎಲ್ಲವೂ ಕೂಡ ಒಟ್ಟಾರೆ ಸೇರಿ ನಮ್ಮ ಫಲಿತಾಂಶ ಉತ್ತಮ ಆಗಲಿಕ್ಕೆ ಕಾರಣವಾಯಿತು. ಮೇಲಿಂದ ಮೇಲೆ ಮುಖ್ಯೋಪಾಧ್ಯಾಯರ ಸಭೆಗಳು ಮತ್ತು ಎಲ್ಲ ವಿಷಯ ಶಿಕ್ಷಕರಿಗೆ ವಿಷಯ ಪರಿವಾರಗಳನ್ನು ಏನು ಮಾಡಿದ್ವಿ ನಾವು ತಾಲೂಕಿನಲ್ಲಿ, ಅದರಿಂದ ಈ ಫಲಿತಾಂಶ ಬರಲಿಕ್ಕೆ ಕಾರಣೀಭೂತ ಆಯಿತು. ಅದಕ್ಕಾಗಿ ಏನು ಸಾಧನೆ ಮಾಡಿದ್ದಾರೆ ವಿದ್ಯಾರ್ಥಿಗಳು, ಹೆಚ್ಚು ವಿದ್ಯಾರ್ಥಿಗಳು 95% ಹೆಚ್ಚು ಫಲಿತಾಂಶವನ್ನು ಪಡೆದು ಅತ್ಯುತ್ತಮ ಕಾಲೇಜುಗಳಿಗೆ ತಮ್ಮ ಹೆಸರುಗಳನ್ನು ನೋಂದಾಯಿಸ್ತಾ ಇದ್ದಾರೆ. ಅದಲ್ಲದೆ ಪರೀಕ್ಷೆಯಲ್ಲಿ ಅವರು ಎಲ್ಲ ಮಕ್ಕಳು ಏನು ಸಾಧನೆ ಮಾಡಿದ್ದಾರೆ, ಉತ್ತೀರ್ಣರಾಗಿದ್ದಾರೆ, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಕಚೇರಿಯ ವತಿಯಿಂದ ಮತ್ತು ಎಲ್ಲ ಅಧಿಕಾರಿ ಬಳಗದ ವತಿಯಿಂದ, ನಮ್ಮ ತಂಡದ ವತಿಯಿಂದ ಆ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಹಿತದೃಷ್ಟಿಯಿಂದ ನಾವು ಶುಭ ಹಾರೈಕೆಯನ್ನು ಮಾಡ್ತೀವಿ. ಅದಲ್ಲದೆ ಪರೀಕ್ಷೆಯಲ್ಲಿ ಅನುತ್ತೀರ್ಣದ ಕೆಲವು ಮಕ್ಕಳು ಏನಿದ್ದಾರೆ ಆ ಮಕ್ಕಳಿಗೆ ಬರುವ ಮೇ 18ರಂದು 2ನೇ ಪರೀಕ್ಷೆ ನಡೆಯಲಿದೆ. ಆ ಪರೀಕ್ಷೆಯಲ್ಲಿ ಅವರು ಕೂಡ ಉತ್ತೀರ್ಣರಾಗಿ ತಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ